Hello friends, welcome to my channel. This is Swati, mathematics teacher. So this video about teaching aptitude part 5. ಸೊ ಇವತ್ತು ನಾನು ಈ ಮೆಥಡ್ಸ್ ಆಫ್ ಟೀಚಿಂಗ್ ಹಾಗೆ ಟೀಚಿಂಗ್ ಅಂದ್ರೇನು, ಮೆಥಡ್ಸ್ ಆಫ್ ಟೀಚಿಂಗ್ ಯಾವುದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲೂ ಕೂಡ ಇರುತ್ತೆ. ಸೊ ಫಸ್ಟ್, ವಾಟ್ ಇಸ್ ಟೀಚಿಂಗ್? ಬೋಧನೆ ಎಂದರೇನು? ಬೋಧನೆ ಎಂದರೆ ಕಲಿಕೆಯಲ್ಲಿ ಸುಗಮಗೊಳಿಸುವ ಪ್ರಕ್ರಿಯೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಮನೋಭಾವಗಳನ್ನು ಪಡೆಯಲು ಮಾರ್ಗದರ್ಶನ ನೀಡುವುದು. ಟೀಚಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಫೆಸಿಲಿಟೇಟಿಂಗ್ ಲರ್ನಿಂಗ್ ಬೈ ಗೈಡಿಂಗ್, ಇನ್ಸ್ಟ್ರಕ್ಟಿಂಗ್, ಹೆಲ್ಪಿಂಗ್ ಲರ್ನರ್ಸ್ ಅಕ್ವೈರ್ ನಾಲೆಡ್ಜ್, ಸ್ಕಿಲ್, ವ್ಯಾಲ್ಯೂ ಆ್ಯಂಡ್ ಆಪ್ಟಿಟ್ಯೂಡ್. ಸೊ ಹಾಗಾದರೆ ಬೋಧನೆ ಅಂದ್ರೇನು? ಸೊ ವಾಟ್ ಈಸ್ ಟೀಚಿಂಗ್? ಸೊ ನಮಗೆಲ್ಲ ಗೊತ್ತಿರೋಗೆ ಪ್ರತಿಯೊಬ್ಬ ಶಿಕ್ಷಕ ತನಗೆ ಗೊತ್ತಿರುವಂಥ ಟಾಪಿಕ್ ಆಗಿರ್ಬೋದು, ತನಗೆ ಗೊತ್ತಿರುವಂಥ ವಿಷಯ ಆಗಿರ್ಬೋದು, ಅದನ್ನು ವಿವರಣೆ ಮೂಲಕ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ, ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ತಿಳಿಸುವ ವಿಧಾನವನ್ನು ಬೋಧನೆ ಅಥವಾ ಟೀಚಿಂಗ್ ಅಂತ ಕರಿತೀವಿ. ಯಾವ ವಿಧಾನದಲ್ಲಿ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಮಾಡೋದ್ರ ಮುಖಾಂತರ ಹೇಳೋದಾಗಿರ್ಬೋದು, ಕಮ್ಯುನಿಕೇಷನ್ ಮುಖಾಂತರ ವಿವರಣೆ ಕೊಡೋ ಮುಖಾಂತರ ಹೇಳೋದಾಗಿರ್ಬೋದು, ಅಥವಾ ಆ ವಿದ್ಯಾರ್ಥಿಯಲ್ಲಿ ಸ್ಟೂಡೆಂಟ್ಸಲ್ಲಿ ಒಳ್ಳೆ ಕೌಶಲ್ಯಗಳನ್ನು ಮೂಡಿಸೋದ್ರಲ್ಲಿರ್ಬೋದು, ಅವನಲ್ಲಿರೋ ಮನೋಭಾವನೆಯನ್ನು ಚೇಂಜ್ ಮಾಡೋದ್ರಲ್ಲಿರ್ಬೋದು. ಇದೆಲ್ಲ ವಿಧಾನಗಳನ್ನು ಕೂಡ ಬೋಧನೆ ಅಂತಲೇ ಕರೀದು. ಸೊ ಟೀಚಿಂಗ್ ಅಂತಂದ್ರೇನು? ಟೀಚಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಫೆಸಿಲಿಟೇಟಿಂಗ್ ಲರ್ನಿಂಗ್ ಬೈ ಗೈಡಿಂಗ್, ಇನ್ಸ್ಟ್ರಕ್ಟಿಂಗ್ ಆ್ಯಂಡ್ ಹೆಲ್ಪಿಂಗ್ ಲರ್ನರ್ಸ್ ಅಕ್ವೈರ್ ನಾಲೆಡ್ಜ್, ಸ್ಕಿಲ್, ವ್ಯಾಲ್ಯೂ ಆ್ಯಂಡ್ ಆ್ಯಟಿಟ್ಯೂಡ್. ಇದನ್ನೇನಂತ ಕರೀತಾರೆ? ಟೀಚಿಂಗ್ ಅಂತ ಕರೀತಾರೆ. ಇದು ಡೆಫಿನೇಷನ್ ಆಫ್ ಟೀಚಿಂಗ್. ಸೊ ವಾಟ್ ಈಸ್ ದ ಮೆಥಡ್ಸ್ ಆಫ್ ಟೀಚಿಂಗ್? ಸೊ ಮೆಥಡ್ಸ್ ಆಫ್ ಟೀಚಿಂಗ್ ಹೋಗೋಕ್ಕಿಂತ ಮುಂಚೆ ಮಾರಿಸನ್ ಎಸ್.ಸಿ. ಅವರು ಟೀಚಿಂಗ್ನ ಹಂತಗಳು ಯಾವುದು, ಬೋಧನೆ ಹಂತಗಳು ಯಾವುದು ಅಂತ ಹೇಳಿದ್ದಾರೆ. ಅದನ್ನ ನೋಡೋಣ ಬನ್ನಿ. ಸೊ ಫಸ್ಟು ಮಾರಿಸನ್ ಎಸ್.ಸಿ. ಅವರ ಪ್ರಕಾರ ಬೋಧನೆಗಳಲ್ಲಿ 3 ವಿಧ ಇದೆ. ಸೊ ಯಾವುದು ಅಂದರೆ ಇನ್ಸ್ಟ್ರಕ್ಷನ್, ಟ್ರೈನಿಂಗ್, ಟೀಚಿಂಗ್. ಸೊ ಜ್ಞಾನ ನೀಡುವುದು, ಕೌಶಲ್ಯ ಹಾಗೂ ಸಮರ್ಥ ಅಭಿವೃದ್ಧಿ, ಸಂಪೂರ್ಣ ಕಲಿಕೆ ಪ್ರಕ್ರಿಯೆ. ಈ 3 ವಿಧಾನ ಇದ್ದರೆ ಅದನ್ನು ಏನಂತ ಕರೀತಾರೆ? ಬೋಧನೆ ಅಂತ ಕರೀತಾರೆ. ಯಾರ ಪ್ರಕಾರ? ಮಾರಿಸನ್ ಎಸ್.ಸಿ. ಅವರ ಪ್ರಕಾರ ಬೋಧನೆ ಈ ಹಂತಗಳನ್ನು ಒಳಗೊಂಡಿದೆ: ಇನ್ಸ್ಟ್ರಕ್ಷನ್, ಟ್ರೈನಿಂಗ್ ಆ್ಯಂಡ್ ಟೀಚಿಂಗ್. ಸೊ ನೆಕ್ಸ್ಟ್, ಮೆಥಡ್ಸ್ ಆಫ್ ಟೀಚಿಂಗ್, ಮುಖ್ಯ ವಿಧಾನಗಳು. ಸೊ ಮೆಥಡ್ಸ್ ಆಫ್ ಟೀಚಿಂಗ್. ಸೊ ಮೆಥಡ್ಸ್ ಆಫ್ ಟೀಚಿಂಗಲ್ಲಿ ಎಷ್ಟು ವಿಧ ಇದೆ? 2 ವಿಧ ಇದೆ. ಫಸ್ಟ್ ಒನ್ ಟೀಚರ್ ಸೆಂಟರ್ಡ್ ಮೆಥಡ್ ಆ್ಯಂಡ್ ಸೆಕೆಂಡ್ ಒನ್ ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಥವಾ ಚಿಲ್ಡ್ರನ್ ಸೆಂಟರ್ಡ್ ಮೆಥಡ್. ಸೊ ಟೀಚರ್ ಸೆಂಟರ್ಡ್ ಮೆಥಡ್ ಅಂದ್ರೇನು? ಸೊ ಇಲ್ಲಿ ಈ ವಿಧಾನದಲ್ಲಿ ಶಿಕ್ಷಕರೇ ಪ್ರಮುಖ ಪಾತ್ರ ವಹಿಸುತ್ತಾರೆ, ವಿದ್ಯಾರ್ಥಿಗಳು ಕೇಳುವವರಾಗಿರುತ್ತಾರೆ. ಅಂದರೆ ಇದು ಟೀಚರ್ ಸೆಂಟರ್ ಮೆಥಡ್. ಅಂದರೆ ಟೀಚರೇ ಸರ್ವಾಧಿಕಾರಿ. ಆ ಕ್ಲಾಸ್ ರೂಮಲ್ಲಿ ಟೀಚರೇ ಸರ್ವಾಧಿಕಾರಿ. ಟೀಚರ್ ಏನು ಹೇಳ್ತಾರೆ ಅದನ್ನು ಆಲಿಸ್ಕೊಂಡು ಕೇಳಿಸ್ಕೊಂಡು, ಆ ಬೋಧನೆ ಏನಿದೆ ಅದನ್ನ ಕೇಳಿಸ್ಕೊಂಡು, ಆ ವಿವರಣೆನ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ವಿದ್ಯಾರ್ಥಿಗಳ ಲಕ್ಷಣ ಆಗಿರುತ್ತೆ ಅಷ್ಟೇ. ಇನ್ ದಿಸ್ ಮೆಥಡ್ ಟೀಚರ್ ಪ್ಲೇ ದ ಮೇನ್ ರೋಲ್, ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲಿಸನರ್ಸ್, ಟೀಚರ್ ಕಂಟ್ರೋಲ್ ದ ಕ್ಲಾಸ್ ರೂಮ್, ಎಕ್ಸ್ಪ್ಲೈನ್ ದ ಕಂಟೆಂಟ್ ಆ್ಯಂಡ್ ಸ್ಟೂಡೆಂಟ್ ಫಾಲೋ ದ ಇನ್ಸ್ಟ್ರಕ್ಷನ್. ಇದು ಟೀಚರ್ ಸೆಂಟರ್ಡ್ ಮೆಥಡ್. ಸೊ ಈ ಟೀಚರ್ ಸೆಂಟರ್ ಮೆಥಡ್ನ ಲಕ್ಷಣಗಳೇನು, ಫೀಚರ್ಸ್ ಏನು ಅಂತಂದರೆ, ಸೊ ಫಸ್ಟ್ ಶಿಕ್ಷಕರು ಸಕ್ರಿಯರಾಗಿರ್ತಾರೆ, ವಿದ್ಯಾರ್ಥಿಗಳು ನಿಷ್ಕ್ರಿಯರು, ವಿಷಯ ಬೋಧನೆಯ ಹೊತ್ತು ನಿಯಂತ್ರಣ ಹೆಚ್ಚಾಗಿರುತ್ತದೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಟೀಚರ್ ಸೆಂಟರ್ಡ್ ಮೆಥಡ್ ಲಾಸ್ಟ್ ಒಂದು ಪಾರ್ಟ್ 4 ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರೋ ಹಾಗೆ ಟೀಚರ್ ಡೆಮೋಕ್ರೆಟಿಕ್ ಮತ್ತು ಆಟೋ ಡೆಮೋಕ್ರೆಟಿಕ್ ಬಗ್ಗೆ, ಪ್ರಜಾಪ್ರಭುತ್ವ ಮತ್ತು ನಿರಂಕುಶ ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಲ್ಲಿ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಬೋತ್ ಸೆಂಟರ್ಡ್ ಮೆಥಡ್ ಇದ್ದಾಗ, ಸಮವಾದ ಅವಕಾಶ ಇದ್ದಾಗ ಯಾವ ಥರ ಇರುತ್ತೆ? ಸೊ ಓನ್ಲಿ ಟೀಚರ್ದೇ ಶಿಕ್ಷಕರದೇ ಸರ್ವಾಧಿಕಾರ ಇದ್ದಾಗ ಯಾವ ಥರ ಆ ಕ್ಲಾಸ್ ರೂಮ್ ಕಂಟ್ರೋಲ್ನೆಸ್ ಇರುತ್ತೆ, ಡಿಸಿಪ್ಲಿನ್ ಯಾವ ಥರ ಇರುತ್ತೆ, ಶಿಕ್ಷಣದ ಪರಿಣಾಮ, ಶೈಕ್ಷಣಿಕ ಪರಿಣಾಮ ಹೇಗಿರುತ್ತೆ, ಪ್ರಭಾವ ಹೇಗಿರುತ್ತೆ, ಅದನ್ನೆಲ್ಲ ನೋಡಿದ್ವಿ. ಸೊ ನೀವು ಬೇಕಂದರೆ ಲಾಸ್ಟ್ ವೀಡಿಯೋನ ಹೋಗಿ ನೋಡಾದ್ಮೇಲೆ ಈ ವಿಡಿಯೋನ ನೋಡಿ. ಸೊ ಇಲ್ಲಿ ಶಿಕ್ಷಕರು ಸಕ್ರಿಯರಾಗಿರ್ತಾರೆ ಅಂದರೆ ಅವ್ರದ್ದೇ ಆ್ಯಕ್ಟಿವಿಟಿ. ಸೊ ವಿದ್ಯಾರ್ಥಿಗಳು ಜಸ್ಟ್ ಕೇಳಿಸ್ಕೊತಿರ್ತಾರೆ ಅಷ್ಟೇ, ಅವ್ರದ್ದು ಯಾವ ಕೆಲಸನೂ ಇರೋಲ್ಲ, ಕೇಳಿಸ್ಕೊಂಡು ಅದನ್ನ ಆಲಿಸ್ಕೊಂಡು ಅದನ್ನ ಅಳವಡಿಸ್ಕೊತಿರ್ತಾರೆ. ಅಷ್ಟು ಬಿಟ್ಟರೆ ಅಲ್ಲಿ ಶಿಕ್ಷಕರೇ ಸರ್ವಾಧಿಕಾರಿಯಾಗಿರೋದ್ರಿಂದ ಎಲ್ಲ ಅವರೇ ಮಾಡ್ತಿರ್ತಾರೆ, ವಿದ್ಯಾರ್ಥಿಗಳು ನಿಷ್ಕ್ರಿಯರು. ಸೊ ಜಸ್ಟ್ ಲಿಸನರ್ ಅಷ್ಟೇ ಅವರು. ವಿಷಯ ಬೋಧನೆಗೆ ಒತ್ತು. ಸೊ ಅಲ್ಲಿ ಶಿಕ್ಷಕರು ಏನು ಅವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಅದನ್ನು ಫೋಕಸ್ ಮಾಡಿಕೊಂಡು ಅದನ್ನ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸೋದಕ್ಕೆ ಕೆಲಸ ಮಾಡ್ತಿರ್ತಾರೆ. ಸೊ ನಿಯಂತ್ರಣ ಹೆಚ್ಚಾಗಿರುತ್ತೆ. ಸೊ ಯಾವ ಕ್ಲಾಸಲ್ಲಿ ಟೀಚರ್ ಕಂಟ್ರೋಲ್ನೆಸ್ ಇರುತ್ತೋ, ಸರ್ವಾಧಿಕಾರಿಯಾಗಿರುತ್ತಾರೋ, ಟೀಚರ್ ಆ್ಯಕ್ಟಿವ್ ಆಗಿರ್ತಾರೋ ಆ ಕ್ಲಾಸು ತುಂಬ ಡಿಸಿಪ್ಲಿನ್ ಆಗಿರುತ್ತೆ. ಸೊ ಅವರು ವಿದ್ಯಾರ್ಥಿಗಳನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು, ಕ್ಲಾಸ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು, ಕಂಟ್ರೋಲ್ನೆಸ್ನ ಇಟ್ಕೊಂಡು ಡಿಸಿಪ್ಲಿನ ಮೇಂಟೈನ್ ಮಾಡ್ತು ಅಂದರೆ ಅಲ್ಲಿ ನಿಯಂತ್ರಣ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಟೀಚರ್ ಸೆಂಟರ್ಡ್ ಮೆಥಡ್ನ ಲಕ್ಷಣಗಳು, ಫೀಚರ್ಸು. ಸೊ ಟೀಚರ್ ಈಸ್ ಆ್ಯಕ್ಟಿವ್, ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್, ಫೋಕಸ್ ಆನ್ ಕಂಟೆಂಟ್ ಡೆಲಿವರಿ, ಡಿಸಿಪ್ಲಿನ್ ಓರಿಯೆಂಟೆಡ್. ಸೊ ಇದು ಟೀಚರ್ ಸೆಂಟರ್ ಮೆಥಡ್ನ ಲಕ್ಷಣಗಳು.
ಸೊ ಎರಡನೇ ವಿಧಾನ ಬಂದು ಚೈಲ್ಡ್ ಸೆಂಟರ್ಡ್ ಮೆಥಡ್. ಸೊ ಚೈಲ್ಡ್ ಸೆಂಟರ್ ಮೆಥಡ್ ಅಂದರೆ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳೇ ಕೇಂದ್ರ ಬಿಂದು, ಶಿಕ್ಷಕರು ಮಾರ್ಗದರ್ಶಕರಾಗಿರುತ್ತಾರೆ. ಅಂದರೆ ಶಿಕ್ಷಕರು ಅದರಲ್ಲಿ ಸರ್ವಾಧಿಕಾರಿ ಆಗಿರಲ್ಲ, ಜಸ್ಟ್ ಗೈಡರ್ ಆಗಿರ್ತಾರೆ. ವಿದ್ಯಾರ್ಥಿಗಳು ಏನಾಗಿರ್ತಾರೆ, ಕೇಂದ್ರ ಬಿಂದು. ಸೊ ವಿದ್ಯಾರ್ಥಿಗಳಿಗೂ ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ಅವ್ರು ಏನು ಅರ್ಥ ಮಾಡ್ಕೊಂಡಿರ್ತಾರೆ, ಬೋಧನೆ ಆಗಿರ್ಬೋದು, ವಿವರಣೆ ಆಗಿರ್ಬೋದು, ಏನು ಅರ್ಥ ಮಾಡ್ಕೊಂಡಿರ್ತಾರೆ ಅದನ್ನ ತಲುಪಿಸೋದಕ್ಕಾಗಿರ್ಬೋದು ಅಥವಾ ಸಮಾನವಾಗಿ ಚರ್ಚೆ ಮಾಡೋದಕ್ಕಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ ದಿಸ್ ಮೆಥಡ್ ದ ಸ್ಟೂಡೆಂಟ್ ಈಸ್ ಸೆಂಟರ್ಡ್ ಆಫ್ ಲರ್ನಿಂಗ್, ದ ಟೀಚರ್ ಆ್ಯಕ್ಟ್ ಎಸ್ ಎ ಗೈಡ್ ಆರ್ ಫೆಸಿಲಿಟೇಟರ್. ಸ್ಟೂಡೆಂಟ್ಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಲರ್ನಿಂಗ್. ಸೊ ಹಾಗಾದರೆ ಇದನ್ನು ಲಕ್ಷಣಗಳೇನು, ಫೀಚರ್ ಏನು ಅಂತ ನೋಡ್ಬೋದು. ಇದರಲ್ಲಿ ವಿದ್ಯಾರ್ಥಿಗಳು ಸಕ್ರಿಯರು, ಸ್ಟೂಡೆಂಟ್ಸ್ ಆರ್ ಆ್ಯಕ್ಟಿವ್. ಸೊ ಅಲ್ವಾ, ಸೊ ಸ್ಟೂಡೆಂಟ್ಸ್ದೇ ಕೇಂದ್ರ ಬಿಂದು ಸ್ಟೂಡೆಂಟ್ಸ್ಗಳೇ ಕೇಂದ್ರ ಬಿಂದು ಆಗಿರ್ತಾರೆ ಅಂದರೆ ಅವರೇ ತಾನೇ ಆ್ಯಕ್ಟಿವ್ ಆಗಿರಬೇಕು. ಮಾಡುವ ಮೂಲಕ ಕಲಿಕೆ. ಸೊ ಆ್ಯಕ್ಟಿವಿಟೀಸ್ ಮಾಡುವ ಮೂಲಕ ಕಲಿಕೆ ಮಾಡ್ಬೋದು. ಲರ್ನಿಂಗ್ ಬೈ ಡೂಯಿಂಗ್. ಆಸಕ್ತಿ ಮತ್ತು ಅಗತ್ಯಗಳಿಗೆ ಒತ್ತು. ಅವ್ರು ಯಾವಾಗ ಫೋಕಸ್ ಆನ್ ಇಂಟ್ರೆಸ್ಟ್ ಆ್ಯಂಡ್ ನೀಡ್. ಸೊ ಯಾವಾಗ ವಿದ್ಯಾರ್ಥಿಗಳ ಕೇಂದ್ರ ಬಿಂದುವಾಗಿರ್ತಾರೋ, ಯಾವಾಗ ಅವರು ಲರ್ನಿಂಗ್ ಬೈ ಡೂಯಿಂಗನ್ನು ಪ್ರೊಸೆಸ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಜಸ್ಟ್ ಟೀಚರ್ಸ್ಗಳು ಫೆಸಿಲಿಟೇಟರ್ ಆಗಿ ಗೈಡರ್ ಆಗಿರ್ತಾರೆ. ಸೃಜನಶೀಲತೆ ಮತ್ತು ಚಿಂತನೆಗೆ ಉತ್ತೇಜನೆ, ಎಂಕರೇಜ್ ಕ್ರಿಯೇಟಿವಿಟಿ ಆ್ಯಂಡ್ ಥಿಂಕಿಂಗ್. ಸೊ ಅಲ್ಲಿ ವಿದ್ಯಾರ್ಥಿಗಳೇ ಸೆಲ್ಫ್ ಲರ್ನಿಂಗ್ ಮಾಡಿಕೊಂಡು ಲರ್ನಿಂಗ್ ಬೈ ಡೂಯಿಂಗ್ ಮಾಡ್ತಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಅಲ್ಲಿ ಅವ್ರಿಗೆ ಕ್ರಿಯೇಟಿವಿಟಿ, ಅವ್ರದ್ದೇ ಓನ್ ಕ್ರಿಯೇಟಿವಿಟಿಗೆ ಅವಕಾಶ ಇದೆ ಅಂತ ಅರ್ಥ. ಇದು ಚೈಲ್ಡ್ ಸೆಂಟರ್ಡ್ ಮೆಥಡ್ನ ಫೀಚರ್ಸ್ ಮತ್ತು ಲಕ್ಷಣಗಳು. ಸೊ ಇಲ್ಲಿ ಮೇಯ್ನಾಗಿ ಎಷ್ಟು ಮೆಥಡ್ಸ್ ಇದೆ ಟೀಚಿಂಗಲ್ಲಿ, 2 ಮೆಥಡ್ ಇದೆ. ಮೊದಲನೇದು ಟೀಚರ್ ಸೆಂಟರ್ಡ್ ಮೆಥಡ್ ಆ್ಯಂಡ್ ಎರಡನೇದು ಚೈಲ್ಡ್ ಸೆಂಟರ್ ಮೆಥಡ್. ಸೊ ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಟೀಚರೇ ಸರ್ವಾಧಿಕಾರಿಯಾಗಿರ್ತಾರೆ. ಚೈಲ್ಡ್ ಸೆಂಟರ್ ಮೆಥಡಲ್ಲಿ ವಿದ್ಯಾರ್ಥಿಗಳು ಕೇಂದ್ರ ಬಿಂದು ಆಗಿರ್ತಾರೆ. ಸೊ ಹಾಗೆ ಇದರ ಲಕ್ಷಣಗಳೇನಿದೆ, ಡಿಫ್ರೆನ್ಸ್ ಈಸಿಯಾಗಿ ಅರ್ಥ ಆಗೋಗುತ್ತೆ, ನೋಡ್ಕೊಳ್ಳಿ ಅಷ್ಟೇ. ನೋಡಿಕೊಂಡು ನೋಟ್ಸ್ PDF ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೋಟ್ ಮಾಡ್ಕೊಳಕ್ಕಾಗ್ತಿಲ್ಲ, PDF ಬೇಕು, ಟೈಮ್ ಇಲ್ಲ ಅಂತ ಏನಾದ್ರು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು PDF ಸೆಂಡ್ ಮಾಡಿಕೊಡ್ತೀನಿ. ಡಿಫ್ರೆನ್ಸ್ ಶಾರ್ಟ್ ಕಂಪ್ಯಾರಿಸನ್ನ ಮಾಡೋಣ ಇದರಲ್ಲಿ. ಸೊ ಯಾವ ಥರ ಇರುತ್ತೆ, ಚೈಲ್ಡ್ ಸೆಂಟರ್ ಮೆಥಡಲ್ಲಿ ಏನಾಗಿರುತ್ತೆ, ಯಾರು ಡಾಮಿನೇಟ್ ಆಗಿರ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಟೀಚರ್ ಸೆಂಟರ್ಡ್, ಟೀಚರ್ ಡಾಮಿನೇಟ್, ಶಿಕ್ಷಕರ ಪ್ರಾಬಲ್ಯ ಇರುತ್ತೆ. ಸೊ ಚೈಲ್ಡ್ ಸೆಂಟರಲ್ಲಿ ಸ್ಟೂಡೆಂಟ್ಸ್ ಡಾಮಿನೇಟ್ ಆಗಿರ್ತಾರೆ, ವಿದ್ಯಾರ್ಥಿಗಳ ಪ್ರಾಬಲ್ಯ. ಟೀಚರ್ ಸೆಂಟರ್ ಪ್ಯಾಸಿವ್ ಲರ್ನರ್, ನಿಷ್ಕ್ರಿಯ ಕಲಿಕೆ. ಸೊ ಕಂಪ್ಯಾರಿಸನ್ ಆಗ್ತಿದೆ. ಸೊ ಯಾವ್ದು ಅಂತ, ಟೀಚರ್ ಸೆಂಟರಲ್ಲಿ ಏನಾಗಿರ್ತಾರೆ, ಟೀಚರ್ ಡಾಮಿನೇಟು. ಚೈಲ್ಡ್ ಸೆಂಟರಲ್ಲಿ ಸ್ಟೂಡೆಂಟ್ ಡಾಮಿನೇಟ್. ಟೀಚರ್ ಸೆಂಟರಲ್ಲಿ ಪ್ಯಾಸಿವ್ ಲರ್ನಿಂಗ್, ಚೈಲ್ಡ್ ಸೆಂಟರಲ್ಲಿ ಆ್ಯಕ್ಟಿವ್ ಲರ್ನಿಂಗ್. ಸೊ ಅದನ್ನ ಕನ್ನಡದಲ್ಲಿ ಏನಂತಾರೆ, ಟೀಚರ್ ಡಾಮಿನೇಟ್ನ ಶಿಕ್ಷಕರ ಪ್ರಾಬಲ್ಯ, ಸ್ಟೂಡೆಂಟ್ ಡಾಮಿನೇಟ್ನ ವಿದ್ಯಾರ್ಥಿಗಳ ಪ್ರಾಬಲ್ಯ, ಪ್ಯಾಸಿವ್ ಲರ್ನರ್ ನಿಷ್ಕ್ರಿಯ ಕಲಿಕೆ, ಆ್ಯಕ್ಟಿವ್ ಲರ್ನರ್ಸ್ನ ಸಕ್ರಿಯ ಕಲಿಕೆ. ಸೊ ಹಾಗೆ ನೆಕ್ಸ್ಟ್ ಈ ಟಾಪಿಕ್ ಮೇಲೆ ಏನಿದೆಯಲ್ಲ, ಲರ್ನಿಂಗ್ ಟೀಚಿಂಗ್ ಆ್ಯಂಡ್ ಮೆಥಡ್ ಆಫ್ ಟೀಚಿಂಗ್ಸ್ ಏನಿದೆ ಈ ಟಾಪಿಕ್ ಮೇಲೆ ಈ ವಿಡಿಯೋದಲ್ಲಿ MCQ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ MCQ ಏನು ಅಂತ ನೋಡೋಣ ಬನ್ನಿ. ಹೂ ಪ್ರಪೋಸ್ ದ ಸ್ಟ್ರಕ್ಚರ್ ಟೀಚಿಂಗ್ ಸ್ಟೆಪ್ಸ್ ಲೈಕ್ ಇನ್ಸ್ಟ್ರಕ್ಷನ್, ಟ್ರೈನಿಂಗ್ ಆ್ಯಂಡ್ ಟೀಚಿಂಗ್. ಎಂಬ ಅಂಥವನ್ನು ಯಾರು ಸೂಚಿಸಿದರು? ಈಗಷ್ಟೇ ನೋಡಿದ್ದೀವಿ. ಆಪ್ಷನ್ ಬಿ ಮಾರಿಸನ್ HC. ವಿಚ್ ಮೆಥಡ್ ಫೋಕಸ್ ಮೇನ್ಲಿ ಆ್ಯಂಡ್ ಟೀಚರ್ ಆ್ಯಸ್ ದ ಸೆಂಟ್ರಲ್ ಫಿಗರ್? ಅಂದರೆ ಟೀಚರ್ ಆ್ಯಸ್ ಎ ಸೆಂಟ್ರಲ್ ಫಿಗರ್ ಅಂದರೆ ಟೀಚರ್ ಸೆಂಟರ್ಡ್ ಮೆಥಡ್ ಯಾವುದು ಅಂತ ಕೇಳಿದ್ದಾರೆ. ಯಾವ ವಿಧಾನದಲ್ಲಿ ಶಿಕ್ಷಕರೇ ಕೇಂದ್ರ ಬಿಂದುವಾಗಿರುತ್ತಾರೆ? ಎ ಚೈಲ್ಡ್ ಸೆಂಟರ್ ಮೆಥಡ್, ಬಿ ಟೀಚರ್ ಸೆಂಟರ್ ಮೆಥಡ್, ಸಿ ಆ್ಯಕ್ಟಿವ್ ಬೇಸ್ಡ್ ಮೆಥಡ್, ಡಿ ಯೂರಿಸ್ಟಿಕ್ ಮೆಥಡ್. ಸೊ ಆಪ್ಷನ್ ಬಿ ಟೀಚರ್ ಸೆಂಟರ್ ಮೆಥಡ್, ಶಿಕ್ಷಕ ಕೇಂದ್ರಿತ ವಿಧಾನ. ಮೂರನೇ ಕ್ವಶನು, ಇನ್ ವಿಚ್ ಮೆಥಡ್ ಆರ್ ಸ್ಟೂಡೆಂಟ್ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಇನ್ ಲರ್ನಿಂಗ್? ಸೊ ಸ್ಟೂಡೆಂಟ್ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಸ್ಟೂಡೆಂಟ್ಸೇ ಕೇಂದ್ರ ಬಿಂದು ಅಂತ ಅರ್ಥ. ಸೊ ವಿದ್ಯಾರ್ಥಿಗಳೇ ಸಕ್ರಿಯವಾಗಿ ಆಗಿದ್ದಾರೆ ಅಂದರೆ ವಿದ್ಯಾರ್ಥಿಗಳ ಕೇಂದ್ರ ಬಿಂದು ಇದೆ ಮೆಥಡಲ್ಲಿ ಅಂತಂದರೆ ಅದನ್ನೇನಂತ ಕರೀತಾರೆ? ಚೈಲ್ಡ್ ಸೆಂಟರ್ ಮೆಥಡ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಕ್ವಶನ್ ನಂಬರ್ 4, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫೀಚರ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್? ಸೊ ಈ ಕೆಳಗಿನವುಗಳಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ಲಕ್ಷಣವಲ್ಲದದ್ದು ಯಾವುದಿಲ್ಲ ಕೆಳಗಡೆ ಲಕ್ಷಣ ಇಲ್ಲ, ಫೀಚರ್ಸ್ ಆಗಿಲ್ಲ ಅಂತ ಕೇಳಿದ್ದಾರೆ. ಟೀಚರ್ ಸೆಂಟರ್ ಮೆಥಡಲ್ಲಿ ಎ ಟೀಚರ್ ಡಾಮಿನೆನ್ಸ್. ಸೊ ಟೀಚರ್ ಡಾಮಿನೆನ್ಸ್ ಅದು ಲಕ್ಷಣನೇ, ಫೀಚರ್ರೇ ಅದು. ಪ್ಯಾಸಿವ್ ಲರ್ನಿಂಗ್ ನಿಷ್ಕ್ರಿಯ ಕಲಿಕೆ, ಸ್ಟೂಡೆಂಟ್ಸ್ ಕ್ರಿಯೇಟಿವಿಟಿ, ಕಂಟೆಂಟ್ ಫೋಕಸ್. ಸೊ ಪ್ಯಾಸಿವ್ ಲರ್ನರ್ ಪ್ಯಾಸಿವ್ ಆಗೇ ಇರ್ತಾರೆ, ಆ್ಯಕ್ಟಿವ್ ಆಗಿರಲ್ಲ.
ಟೀಚರ್ ಸೆಂಟರ್ ಮೆಥಡಲ್ಲಿ. ಅದು ಬಿಟ್ಟರೆ ಸ್ಟೂಡೆಂಟ್ ಕ್ರಿಯೇಟಿವಿಟಿ, ಇದೇ ರೈಟ್ ಆನ್ಸರ್. ಇಟ್ ಈಸ್ ನಾಟ್ ಎ ಫೀಚರ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್, ಅದು ಫೀಚರ್ ಆಫ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್, ಚಿಲ್ಡ್ರನ್ ಸೆಂಟರ್ಡ್ ಮೆಥಡ್. ಸೊ ದಟ್ಸ್ ವೈ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್ ಆ್ಯಂಡ್ ದಿಸ್ ಎ, ಬಿ ಆ್ಯಂಡ್ ಡಿ ಆರ್ ದ ರಾಂಗ್ ಆಪ್ಷನ್. And learning by doing is mainly associate with which method? Learning by doing is mainly associate with which method? ಮಾಡುತ್ತಾ ಕಲಿಯುವುದು ಯಾವ ವಿಧಾನಕ್ಕೆ ಸಂಬಂಧಿಸಿದೆ? ಈಗಷ್ಟೇ ನೋಡಿದ್ದೀವಿ ಟಾಪಿಕ್ಕು. ಲರ್ನಿಂಗ್ ಬೈ ಡೂಯಿಂಗ್ ಚೈಲ್ಡ್ ಸೆಂಟರ್ಡ್ ಮೆಥಡ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಇನ್ ವಿಚ್ ಸೆಂಟರ್ಡ್ ಮೆಥಡ್ ಸ್ಟೂಡೆಂಟ್ಸ್ ಆರ್ ಜನರಲಿ? ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಹೇಗಿರುತ್ತಾರೆ? ಆ್ಯಕ್ಟಿವ್ ಲರ್ನರ್ಸ್, ಪ್ಯಾಸಿವ್ ಲರ್ನರ್ಸ್, ಇಂಡಿಪೆಂಡೆಂಟ್ ಥಿಂಕರ್ಸ್, ರಿಸರ್ಚರ್ಸ್. ಸೊ ಇದು ಯಾವುದೂ ಆಗಿರಲ್ಲ. ಅದರಲ್ಲಿ ಏನಾಗಿರ್ತಾರೆ? ಪ್ಯಾಸಿವ್ ಲಿಸನರ್ಸ್, ಓನ್ಲಿ ಲಿಸನರ್ಸ್ ಆಗಿರ್ತಾರೆ, ನಿಷ್ಕ್ರಿಯ ಶ್ರೋತೃರು. 7th ಕ್ವಶನ್, ವಿಚ್ ಮೆಥಡ್ ಗಿವ್ ಇಂಪಾರ್ಟೆಂಟ್ ಟು ಸ್ಟೂಡೆಂಟ್ ಇಂಟ್ರೆಸ್ಟ್ ಆ್ಯಂಡ್ ನೀಡ್ಸ್? ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಅಗತ್ಯಗಳಿಗೆ ಒತ್ತು ನೀಡುವ ವಿಧಾನ ಯಾವುದು? ಚೈಲ್ಡ್ ಸೆಂಟರ್ಡ್ ಮೆಥಡ್. ಆಪ್ಷನ್ ಬಿ. ಆಪ್ಷನ್ ಸಿ. 8th ಕ್ವಶನ್, ಹೂ ಪ್ಲೇ ದ ರೋಲ್ ಆಫ್ ಫೆಸಿಲೇಟರ್ ಇನ್ ಚೈಲ್ಡ್ ಸೆಂಟರ್ಡ್ ಮೆಥಡ್? ಸೊ ಯಾರು ಫೆಸಿಲೇಟೇಟರ್ ಆಗಿ ಅಥವಾ ಗೈಡರ್ ಆಗಿ ವರ್ಕ್ ಮಾಡ್ತಾರೆ? ವಿದ್ಯಾರ್ಥಿ ಕೇಂದ್ರಿತ ವಿಧಾನದಲ್ಲಿ ಮಾರ್ಗದರ್ಶಕ ಪಾತ್ರವನ್ನು ಯಾರು ವಹಿಸುತ್ತಾರೆ? ಟೀಚರ್, ಶಿಕ್ಷಕ. ಆಪ್ಷನ್ ಬಿ. 9th ಕ್ವಶನ್, ವಿಚ್ ಮೆಥಡ್ ಈಸ್ ಮೋರ್ ಸೂಟೇಬಲ್ ಫಾರ್ ಮಾಡರ್ನ್ ಎಜುಕೇಷನ್? ವಿಚ್ ಮೆಥಡ್ ಈಸ್ ಮೋರ್ ಸೂಟೇಬಲ್ ಫಾರ್ ಮಾಡರ್ನ್ ಎಜುಕೇಷನ್? ಆಧುನಿಕ ಶಿಕ್ಷಣಕ್ಕೆ ಯಾವ ವಿಧಾನ ಹೆಚ್ಚು ಸೂಕ್ತ? ಟೀಚರ್ ಸೆಂಟರ್ ಮೆಥಡ್, ಚೈಲ್ಡ್ ಸೆಂಟರ್ ಮೆಥಡ್, ಲೆಕ್ಚರ್ ಮೆಥಡ್, ಡ್ರಿಲ್ ಮೆಥಡ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಶಿಕ್ಷಕ ಕೇಂದ್ರಿತ ವಿಧಾನ, ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಉಪನ್ಯಾಸ ವಿಧಾನ, ಅಭ್ಯಾಸ ವಿಧಾನ. ಸೊ ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಟೀಚಿಂಗ್ ಮೆಥಡ್ಸಲ್ಲಿ ಡೆಮೋಕ್ರೆಟಿ, ಆಟೋಡ್ರೊಮ್ಯಾಟಿಕ್ ಮತ್ತು ಲಿಸ್ನರ್ ಫೇರ್ ಮೆಥಡಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ಸ್ವಾತಂತ್ರ್ಯ ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ಸ್ವಾತಂತ್ರ್ಯ ಕೊಡೋದ್ರಿಂದ ಅದನ್ನೇನಂತ ಕರೀತಾರೆ? ಆಧುನಿಕ ಶಿಕ್ಷಣ ಅಂತ ಕರೀತಾರೆ. ಆ ಮೆಥಡಲ್ಲಿ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿ ಕೇಂದ್ರಿತ. ಅಲ್ಲಿ ಟೀಚರ್ಗಳು ಗೈಡರ್ ಆಗಿರ್ತಾರೆ, ಹಾಗೆ ಫೆಸಿಲಿಟೇಟರ್ ಆಗಿರ್ತಾರೆ. ಹಾಗಾದರೆ ಈ ಮೆಥಡಲ್ಲಿ ಯಾರು ಟೀಚರ್ಗಳು ಫೆಸಿಲಿಟೇಟರ್ ಆಗಿರ್ತಾರೆ? ಯಾವ ಮೆಥಡಲ್ಲಿ ಆಗಿರ್ತಾರೆ? ಚೈಲ್ಡ್ ಸೆಂಟರ್ ಮೆಥಡಲ್ಲಿ ಆಗಿರ್ತಾರೆ. ಹಾಗಾದರೆ ಆಧುನಿಕ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡುವ ಮೆಥಡ್ ಯಾವುದಂದರೆ ಚೈಲ್ಡ್ ಸೆಂಟರ್ ಮೆಥಡ್. ಟೀಚರ್ ಸೆಂಟರ್ಡ್ ಮೆಥಡ್ ಓನ್ಲಿ ಟೀಚರ್ ಮಾತ್ರ ಸರ್ವಾಧಿಕಾರಿಯಾಗಿರ್ತಾರೆ ಅಂದರೆ ಅದು ಗುರುಕುಲ ಅಂತ ಪ್ರಾಚೀನ ಕಾಲದ ವಿದ್ಯಾಭ್ಯಾಸದ ರೀತಿ, ಅದು ಗುರುಕುಲ. ಸೊ ಅದು ಇದಕ್ಕೆ ಬರಲ್ಲ. ಆಪ್ಷನ್ ಬಿನೇ ಕರೆಕ್ಟ್. ದ ಮೇನ್ ಫೋಕಸ್ ಆಫ್ ಟೀಚರ್ ಸೆಂಟರ್ ಮೆಥಡ್ ಈಸ್ ಶಿಕ್ಷಕ ಕೇಂದ್ರಿತ ವಿಧಾನದ ಮುಖ್ಯ ಒತ್ತು ಯಾವುದು? ದ ಮೇನ್ ಫೋಕಸ್ ಆಫ್ ಟೀಚರ್ ಸೆಂಟರ್ ಮೆಥಡ್ ಸ್ಟೂಡೆಂಟ್ ಇಂಟ್ರೆಸ್ಟ್, ಕ್ರಿಯೇಟಿವಿಟಿ, ಕಂಟೆಂಟ್ ಡಿಲಿವರಿ, ಎಕ್ಸ್ಪೆರಿಮೆಂಟೇಷನ್. ಸೊ ಮೇನ್ ಫೋಕಸ್ ಏನು ಟೀಚರ್ ಸೆಂಟರ್ ಮೆಥಡಲ್ಲಿ? ಗೊತ್ತಿರುವಂಥ ಕಂಟೆಂಟ್ನ ಡಿಲಿವರಿ ಮಾಡೋದು. ಸೊ ಕಂಟೆಂಟ್ ಡಿಲಿವರಿ. ಆಪ್ಷನ್ ಸಿ. 11th ಕ್ವಶನ್, ಅಸರ್ಷನ್ ಆ್ಯಂಡ್ ರೀಸನ್. ಸೊ ಅಸರ್ಷನ್ ಎ, ಚೈಲ್ಡ್ ಸೆಂಟರ್ ಮೆಥಡ್ ಪ್ರಮೋಟ್ ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ರೀಸನ್, ಟೀಚರ್ ಆ್ಯಕ್ಟ್ ಆಸ್ ಎ ಅಥಾರಿಟೇಷನ್ ಫಿಗರ್ ಇನ್ ದಿಸ್ ಮೆಥಡ್. ಸೊ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಉತ್ತೇಜನ ನೀಡುತ್ತದೆ. ಈ ವಿಧಾನದಲ್ಲಿ ಶಿಕ್ಷಕರು ಅಧಿಕಾರಶಾಹಿಯಾಗಿ ವರ್ತಿಸುತ್ತಾರೆ. ಸೊ ಇಲ್ಲಿ ನೋಡಿ, ಎ ಕರೆಕ್ಟಾಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ಕರೆಕ್ಟಾಗಿದೆ. ಚೈಲ್ಡ್ ಸೆಂಟರ್ಡ್ ಮೆಥಡಲ್ಲಿ ಪ್ರಮೋಟ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್, ಬಟ್ ಟೀಚರ್ ಆ್ಯಕ್ಟ್ ಆಸ್ ಎ ಅಥಾರಿಟೇಷನ್ ಅಂತ ಇದೆ. ಸೊ ಆದರೆ ಚೈಲ್ಡ್ ಸೆಂಟರ್ ಮೆಥಡಲ್ಲಿ ಟೀಚರು ಗೈಡರ್ ಆಗಿ ಅಥವಾ ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಇಸ್ ಫಾಲ್ಸ್. ಬೋತ್ ಎ ಆರ್ ಟ್ರೂ, ಅದು ಫಾಲ್ಸ್. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಎ ಇಸ್ ಟ್ರೂ, ರೀಸನ್ ಕರೆಕ್ಟ್ ಆಗಿಲ್ಲ. ಅಲ್ಲಿ ಟೀಚರು ಗೈಡರ್ ಆಗಿರ್ತಾರೆ ಅಥವಾ ಫೆಸಿಲಿಟೇಟರ್ ಆಗಿರ್ತಾರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ 12th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ರಿಫ್ಲೆಕ್ಟ್ಸ್ ಎ ಲಿಮಿಟೇಷನ್ ಆಫ್ ಟೀಚರ್ ಸೆಂಟರ್ ಮೆಥಡ್? ವಿಚ್ ಆಫ್ ದ ಫಾಲೋಯಿಂಗ್ ರಿಫ್ಲೆಕ್ಟ್ಸ್ ಎ ಲಿಮಿಟೇಷನ್ ಆಫ್ ಟೀಚರ್ ಆ್ಯಂಡ್ ಸೆಂಟರ್ ಮೆಥಡ್? ಕೆಳಗಿನವುಗಳ ಶಿಕ್ಷಕ ಕೇಂದ್ರಿತ ವಿಧಾನದ ಮಿತಿ ಯಾವುದು? ಶಿಕ್ಷಕ ಕೇಂದ್ರಿತ ವಿಧಾನದ ಮಿತಿ ಯಾವುದು? ಎ, ಎನ್ಕರೇಜ್ ಇಂಡಿಪೆಂಡೆಂಟ್ ಥಿಂಕಿಂಗ್, ಸ್ವತಂತ್ರ ಚಿಂತನೆ ಉತ್ತೇಜನೆ. ಸೊ ಅದು ಶಿಕ್ಷಕ ಕೇಂದ್ರಿತದಲ್ಲಿ ಬರಲ್ಲ. ಪ್ರಮೋಟ್ ಲರ್ನರ್ ಆಟೋನಮಿ, ಕಲಿಯುವವರ ಸ್ವತಂತ್ರತೆ ಹೆಚ್ಚಿಸುತ್ತದೇನೋ. ಸಾರಿ, ಸೊ ಎರಡೂ ಆಗಲ್ಲ. ಎ ಮತ್ತು ಬಿ ಆಗಲ್ಲ. ರಿಸ್ಟ್ರಿಂಗ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್, ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಡೆವಲಪ್ ಕ್ರಿಯೇಟಿವಿಟಿ, ಇದು ಆಗಲ್ಲ. ಯಾವುದು
ಫಾಲೋಯಿಂಗ್ ರಿಫ್ಲೆಕ್ಟ್ಸ್ ದ ಲಿಮಿಟೇಷನ್ ಅಂತಂದರೆ ಸಿ ರಿಸ್ಟ್ರಿಂಗ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ಅದರಲ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ ಸ್ಟೂಡೆಂಟ್ಸ್ಗೆ ಅವಕಾಶನೇ ಇಲ್ಲ, ಅವ್ರು ಜಸ್ಟ್ ಪ್ಯಾಸಿವ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರಲ್ಲ. ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಯಾವುದೇ ಕ್ರಿಯೇಟಿವಿಟಿ ಬರೋಲ್ಲ, ಪಾರ್ಟಿಸಿಪೇಷನ್ ಕಡಿಮೆ ಇರುತ್ತೆ ಅಂತಲೇ ಅರ್ಥ. ಸೊ 13th, ವಿಚ್ ಟೀಚಿಂಗ್ ಅಪ್ರೋಚ್ ಇಸ್ ಮೋಸ್ಟ್ ಅಲಿಗ್ಡ್ ವಿತ್ ಕನ್ಸ್ಟ್ರಕ್ಟಿವಿಟಿ ಫಿಲಾಸಫಿ. ಸೊ ತತ್ವಕ್ಕೆ ಹೆಚ್ಚು ಒತ್ತು ಕೊಡುವ ಬೋಧನಾ ವಿಧಾನ ಯಾವುದು? ಸೊ ಇಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಅಥವಾ ಕನ್ಸ್ಟ್ರಕ್ಟಿವಿಸಮ್ ತತ್ವಕ್ಕೆ ಅತಿ ಹೆಚ್ಚು ಬೋಧನಾ ವಿಧಾನ ಯಾವುದು ಅಂತಂದರೆ, ಕನ್ಸ್ಟ್ರಕ್ಟಿವಿಸಮ್ ಅಂತಂದ್ರೇನು, ಸ್ಟೂಡೆಂಟ್ಸ್ಗಳು ಅವರೇ ಓನಾಗಿ ಸ್ವತಂತ್ರರಾಗಿ ಕಲಿಬೇಕು, ಸೆಲ್ಫ್ ಲರ್ನಿಂಗ್ ಮಾಡಬೇಕು, ಲರ್ನಿಂಗ್ ಬೈ ಡೂಯಿಂಗ್ ಮೆಥಡ್ ಮಾಡಬೇಕು. ಆ ಥರ ಇದ್ರದನ್ನ ಕನ್ಸ್ಟ್ರಕ್ಟಿವಿಸಮ್ ಅಂತ ಕರೀತಾರೆ. ಅದು ಯಾವ ಮೆಥಡಲ್ಲಿ ಆಗೋದದು? ಚೈಲ್ಡ್ ಸೆಂಟರ್ಡ್ ಮೆಥಡಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. So in which situation is teacher centered method are more appropriate? In which situation is teacher centered method more appropriate? ಯಾವ ಸಂದರ್ಭದಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನ ಹೆಚ್ಚು ಸೂಕ್ತ? ಡೆವಲಪಿಂಗ್ ಯಾವ ಸಂದರ್ಭದಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನ ಹೆಚ್ಚು ಸೂಕ್ತ? ಡೆವಲಪಿಂಗ್ ಕ್ರಿಯೇಟಿವಿಟಿ, ಸೃಜನಶೀಲತೆ ಅಭಿವೃದ್ಧಿ, ಲಾರ್ಜ್ ಕ್ಲಾಸ್ ರೂಮ್ ವಿತ್ ಲಿಮಿಟೆಡ್ ಟೈಮ್, ದೊಡ್ಡ ತರಗತಿ ಮತ್ತು ಕಡಿಮೆ ಸಮಯ. ಸೊ ಹಿಯರ್ ಇನ್ ವಿಚ್ ಸಿಚುವೇಶನ್ ಟೀಚರ್ ಸೆಂಟರ್ ಮೆಥಡ್ ಇಸ್ ಮೋರ್ ಅಪ್ರೋಪ್ರಿಯೇಟ್. ಸೊ ಹೆಚ್ಚು ಸೂಕ್ತ ಅಂತಂದರೆ ಲಾರ್ಜ್ ಕ್ಲಾಸ್ ರೂಮ್ ವಿತ್ ಲಿಮಿಟೆಡ್ ಟೈಮ್. ಸೊ ಬಿಕಾಸ್ ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಟೀಚರ್ಗೆ ತುಂಬ ಕಂಟ್ರೋಲ್ ಜಾಸ್ತಿ ಇರುತ್ತೆ, ಕ್ಲಾಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಕಂಟ್ರೋಲ್ ಇದ್ದಾಗ ನಮ್ಮ ಲಿಮಿಟೆಡ್ ಟೈಮಲ್ಲಿ ಲಾರ್ಜ್ ಕ್ಲಾಸ್ ರೂಮಲ್ಲಿ ಈಸಿಯಾಗಿ ಏನು ಕಂಟೆಂಟ್ ಡಿಲಿವರಿ ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್. ಸೊ 15th ಕ್ವಶನ್, assertion and reason. Teacher centered method ensures discipline in classroom. ಸೊ ಟೀಚರ್ ಸೆಂಟರ್ಡ್ ಮೆಥಡಲ್ಲಿ ಡಿಸಿಪ್ಲಿನ್ ಇರುತ್ತೆ ಕ್ಲಾಸ್ ರೂಮಲ್ಲಿ. ಸೊ ಆಪ್ಷನ್ ಎ assertion is true. ರೀಸನ್, ಸ್ಟೂಡೆಂಟ್ ಹ್ಯಾವ್ ಮಿನಿಮಮ್ ಫ್ರೀಡಮ್ ಇನ್ ಲರ್ನಿಂಗ್ ಪ್ರೋಸೆಸ್. ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಕಡಿಮೆ ಇರುತ್ತದೆ. ಎಸ್, ಆಪ್ಷನ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ಎಕ್ಸ್ಪ್ಲನೇಷನ್ ಆಫ್ ಎ ಆಲ್ಸೋ. ಆಪ್ಷನ್ ಎ ಈಸ್ ಕರೆಕ್ಟ್. Next question, which of the following is not associated with child centered method? Which of the following is not associated with child centered method? ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನಕ್ಕೆ ಸೇರದದ್ದು ಯಾವುದು? ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಚಟುವಟಿಕೆ ಆಧಾರಿತ ಕಲಿಕೆ. ಸೊ ಅದು ಚಟುವಟಿಕೆ ಮಾಡ್ತಾರೆ. ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್, ಅದು ಕೂಡ. ರೋಟ್ ಮೆಮೊರೈಸೇಷನ್, ಕೇವಲ ಕಂಠಪಾಠ. ಸ್ಟೂಡೆಂಟ್ ಪಾರ್ಟಿಸಿಪೇಷನ್, ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. 3 ಇರುತ್ತೆ, ಆಪ್ಷನ್ ಸಿ ಒಂದಿರಲ್ಲ ಅಷ್ಟೇ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಕಂಠಪಾಠ ಇರೋದಿಲ್ಲ ಅಲ್ಲಿ, ಲರ್ನಿಂಗ್ ಬೈ ಡೂಯಿಂಗ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಅಲ್ಲಿ ಕೇವಲ ಕಂಠಪಾಠ ಇರಲ್ಲ, ರೋಟ್ ಮೆಮೊರೈಸೇಷನ್ ಇರಲ್ಲ. ಸೊ ಆಪ್ಷನ್ ಸಿ ಇಸ್. ಸೊ 17th one, ದ ಶಿಫ್ಟ್ ಫ್ರಮ್ ಟೀಚರ್ ಸೆಂಟರ್ಡ್ ಟು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಮೇನ್ಲಿ ರಿಫ್ಲೆಕ್ಟ್. ಶಿಕ್ಷಕ ಕೇಂದ್ರಿತದಿಂದ ವಿದ್ಯಾರ್ಥಿ ಕೇಂದ್ರಿತ ವಿಧಾನಕ್ಕೆ ಬದಲಾವಣೆ ಯಾವ ಅಂಶವನ್ನು ಸೂಚಿಸುತ್ತದೆ? ಫೋಕಸ್ ಆನ್ ಸಿಲೆಬಸ್, ಪಠ್ಯಕ್ರಮಕ್ಕೆ ಒತ್ತು. ಫೋಕಸ್ ಆನ್ ಟೀಚರ್ ಅಥಾರಿಟಿ, ಶಿಕ್ಷಕರ ಅಧಿಕಾರ. ಫೋಕಸ್ ಆನ್ ಲರ್ನರ್ ನೀಡ್ಸ್, ಕಲಿಯುವವರ ಅಗತ್ಯಗಳು. ಫೋಕಸ್ ಆನ್ ಡಿಸಿಪ್ಲಿನ್, ಶಿಸ್ತು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ವಿಚ್ ಕಾಂಬಿನೇಷನ್ ಇಸ್ ಕರೆಕ್ಟ್? ಸರಿಯಾದ ಸಂಯೋಜನೆ ಯಾವುದು? ಟೀಚರ್ ಸೆಂಟರ್ಡ್ ಆಕ್ಟಿವ್ ಲರ್ನಿಂಗ್, ಚೈಲ್ಡ್ ಸೆಂಟರ್ಡ್ ಪ್ಯಾಸಿವ್ ಲರ್ನಿಂಗ್, ಟೀಚರ್ ಸೆಂಟರ್ಡ್ ಕಂಟೆಂಟ್ ಓರಿಯೆಂಟೆಡ್, ಚೈಲ್ಡ್ ಸೆಂಟರ್ ಟೀಚರ್ ಡಾಮಿನೆಂಟ್. ನೋ, ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಯಾಕಂದರೆ ಆಪ್ಷನ್ ಎಲ್ಲಿ ಟೀಚರ್ ಸೆಂಟರಲ್ಲಿ ಲರ್ನರ್ಸ್ ಆ್ಯಕ್ಟಿವ್ ಇರಲ್ಲ, ಚೈಲ್ಡ್ ಸೆಂಟರಲ್ಲಿ ಲರ್ನರ್ಸು ಪ್ಯಾಸಿವ್ ಇರಲ್ಲ, ಚೈಲ್ಡ್ ಸೆಂಟರಲ್ಲಿ ಟೀಚರ್ ಡಾಮಿನೆಂಟ್ ಇರಲ್ಲ, ಅಲ್ಲಿ ಚೈಲ್ಡೇ ಡಾಮಿನೆಂಟ್ ಆಗಿರ್ತಾರೆ. ಸೊ ಅದಕ್ಕೆ ಆಪ್ಷನ್ ಸಿ, ಟೀಚರ್ ಸೆಂಟರಲ್ಲಿ ಕಂಟೆಂಟ್ ಓರಿಯೆಂಟೆಡ್, ಕಂಟೆಂಟ್ ಡಿಲಿವರಿ ಕೊಡೋದಕ್ಕೆ ನೋಡ್ತಿರ್ತಾರೆ. ಸೊ ಅದಕ್ಕೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ದಿಸ್ ಇಸ್ ದ ವಿಡಿಯೋ ಆಫ್ ಟೀಚಿಂಗ್, ಬೋಧನೆ ಮತ್ತು ಬೋಧನೆಯ ಪ್ರಮುಖ ವಿಧಗಳು ವಿತ್ MCQ ಕ್ವಶನ್ಸ್. ಸೊ ಇದು ಕೂಡ ತುಂಬ ಇಯರಲ್ಲಿ ರಿಪೀಟ್ ಆಗಿರೋದು ಕೂಡ ಮಧ್ಯೆ ಹಾಕಿದ್ದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಅತಿ ಹೆಚ್ಚು ವಿಡಿಯೋಗಳು ಬೇಕಿದ್ರೆ ನಾನು ಕಮೆಂಟ್ ಮಾಡಿ ಯಾವ ಟಾಪಿಕ್ ಬೇಕು ಏನು ಅಂತ ಮಾಡಿ. ಆದಷ್ಟು ಬೇಗ ಟೀಚಿಂಗ್ ಆದಮೇಲೆ ಒಬ್ಬರು ಕಮೆಂಟ್ ಮಾಡಿದರೆ ರೀಸನಿಂಗ್ ಮಾಡ್ಕೊಳ್ಳಿ, ಡಾಟಾ ಇಂಟರ್ಪ್ರಿಟೇಷನ್ ಆಗಿ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿ ಅಂತ. ಡೆಫಿನೆಟಾಗಿ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ, ರೀಸನಿಂಗು ಸ್ಟಾರ್ಟ್ ಮಾಡ್ತೀನಿ. ಅದೆಲ್ಲ ಮಾಡಿದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಮುಗಿದ ಮೇಲೆ ಪ್ರತಿಯೊಂದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.